ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 2ನೇ ವಚನದಲ್ಲಿ, ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆಮೆನ್. ಹೌದು ಪ್ರಿಯ ದೇವಜನರೇ, ಇಲ್ಲಿ ಗಮನಿಸುವುದಾದರೆ ಅವರು ನಂಬಿಕೆಯಿಂದ ಆ ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಮುಂದೆ ತಂದಿಟ್ಟರು. ಅವರ ನಂಬಿಕೆಯನ್ನು ನೋಡಿ ಯೇಸು ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅಂದನು. ಆಮೆನ್. ಹೌದು ಪ್ರಿಯ ದೇವಜನರೇ, ನೀವು ಸಹ ನಂಬಿಕೆಯಿಂದ ಆತನ ಮುಂದೆ ಬರುವುದಾದರೆ ಇವತ್ತೇ ನಿಮ್ಮ ನಂಬಿಕೆಯು ಅನೇಕ ರೋಗ ವ್ಯಸನಗಳನ್ನು ದೂರ ಮಾಡುವವು. ನಿಮ್ಮ ನಂಬಿಕೆಯೇ ನಿಮ್ಮನ್ನು ಧೈರ್ಯಪಡಿಸಿ ನಿಲ್ಲಿಸುವುದು. ನಿಮ್ಮ ನಂಬಿಕೆಯೇ ನಿಮಗೆ ಬಲವಾದ ಕೋಟೆಯಾಗಿರುವುದು. ನೀವು ಯಾವುದಕ್ಕೂ ಹೆದರದೆ ಧೈರ್ಯದಿಂದಿರ್ರಿ, ಏಕೆಂದರೆ ನಿಮ್ಮ ನಂಬಿಕೆಯೇ ನಿಮ್ಮನ್ನು ಸ್ವಸ್ಥಪಡಿಸಿ ನಿಮ್ಮಲ್ಲಿರುವ ಅನೇಕ ಶೋಧನೆಗಳನ್ನು ದೂರ ಮಾಡುವುದು. ಆಮೆನ್. ಹೌದು ಪ್ರಿಯ ಸಹೋದರರೇ, ನಿಮ್ಮ ದೇವರಾದ ಯೆಹೋವನು ಹೀಗನ್ನುತ್ತಾನೆ, ಇಗೋ, ಚೀಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು, ಅದರ ಮೇಲೆ ನಂಬಿಕೆ ಇಡುವವರನ್ನು ಆಶಾಭಂಗ ಪಡಿಸುವುದೇ ಇಲ್ಲ ಎಂದು ಹೇಳುತ್ತಾನೆ. ಆಮೆನ್. ಹೌದು ಪ್ರಿಯ ದೇವಜನರೇ, ನಂಬಿಕೆಯು ಎಂಥದ್ದು ಎಂದು ನೀವು ತಿಳಿದುಕೊಳ್ಳಿರಿ. ಅನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅದೇ ನಂಬಿಕೆಯಿಂದಲೇ ಅಬ್ರಹಾಮನು ಪರಿಶೋಧಿತನಾಗಿ ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸುವುದಕ್ಕೆ ಹೋದನು. ಅದೇ ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು, ಒಣ ಭೂಮಿಯನ್ನು ದಾಟುವಂತೆ ದಾಟಿದರು. ಆಮೆನ್. ಹೌದು ಪ್ರಿಯ ದೇವಜನರೇ, ನೀವು ಆತನ ಮೇಲೆ ನಂಬಿಕೆ ಇಡುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಿ. ಆಗ ನಿಮ್ಮ ಎಲ್ಲಾ ಕಷ್ಟ ಸಂಕಷ್ಟಗಳು ಓಡಿ ಹೋಗುವವು. ಆಮೆನ್.